ನಮ್ಮ ವ್ಯಕ್ತಿತ್ವ ಗುಣ ಹೇಗಿರಬೇಕೆಂದರೆ ಬದುಕಿನ ಪಯಣದಲ್ಲಿ ಒಳ್ಳೆಯವರು ಸಿಕ್ಕರೆ ಅವರಂತೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋ ಥರ ಇರಬೇಕು. ಅದೇ ಕೆಟ್ಟವರು ಸಿಕ್ಕರೆ ನಮ್ಮ ಒಳ್ಳೆತನ ಕಂಡು ಅವರೇ ಬದಲಾಗೋ ಥರ ಇರಬೇಕು. ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿರ್ಧಾರ ಮಾತ್ರ ನಮ್ಮ ಕೈಯಲ್ಲಿ ಇರುತ್ತೆ. ಜೀವನದಲ್ಲಿ ಅನುಭವಗಳು ಕಲಿಸುವಷ್ಟು ಪಾಠಗಳನ್ನು ಯಾವ ವಿಶ್ವವಿದ್ಯಾನಿಲಯಗಳು ಕಲಿಸಲಾರವು. ಮನುಷ್ಯ ಎರಡು ವಿಷಯದಲ್ಲಿ ಅಸಹಾಯಕ. ದುಃಖವನ್ನು ಮಾರಲಾರ, ಖುಷಿಯನ್ನು ಖರೀದಿಸಲಾರ. ಯಾವ ಮನುಷ್ಯನ ಮನಸ್ಸು ಶುದ್ಧವಾಗಿರುತ್ತದೋ ಅವನನ್ನು ಕುರೂಪಿಯಂತೆ ಕಾಣುತ್ತದೆ ಈ ಸಮಾಜ. ಯಾಕೆಂದರೆ ಇಲ್ಲಿ ಬೇಕಾಗಿರುವುದು ಸದ್ಗುಣ ತುಂಬಿದ ಅಂತರಾಳವಲ್ಲ, ದುರ್ಗುಣ ತುಂಬಿದರೂ ಮೈಮರೆಸುವ ಬಾಹ್ಯ ಸೌಂದರ್ಯ. ನಿಲ್ಲಲು ಕಲಿಸಿದ ನನ್ನ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳುವುದು ಕೂಡ ನನ್ನ ಕರ್ತವ್ಯ. ಮನುಷ್ಯನ ಜೀವನ ಮೈದಾನದಲ್ಲಿ ಬೆಳೆದ ಹುಲ್ಲಿನಂತೆ. ತುಳಿಯುವರೆಲ್ಲರೆಂದರೆ ಸದಾ ಹಸನಾಗಿ ಬೆಳೆಯುತ್ತಾ ಸಾಗುತ್ತದೆ. ಧನವಂತನು ಸಮುದ್ರ ಇದ್ದಂತೆ, ಒಬ್ಬರ ದಾಹವನ್ನು ಕೂಡ ತೀರಿಸುವುದಿಲ್ಲ. ಗುಣವಂತನು ಬಾವಿ ಇದ್ದಂತೆ, ಊರಿನಲ್ಲಿ ಎಲ್ಲರ ದಾಹವನ್ನು ತೀರಿಸುತ್ತಾನೆ.